ಎಸ್ ರಿಪಬ್ಲಿಕ್ ಕನ್ನಡ ಈ ಒಂದು ಡ್ರಗ್ ಮಾಫಿಯಾದ ವಿರುದ್ಧ ಸಮರವನ್ನೇ ಸಾರಿತ್ತು. ಆ ಡ್ರಗ್ ಮಾಫಿಯಾದ ಚೈನ್ ಲಿಂಕನ್ನು ಕಟ್ ಮಾಡಿ ಅಲ್ಲಿಂದ ಸಾಕ್ಷ್ಯವನ್ನು ತರುವಂಥ ಕೆಲಸವನ್ನು ಕೂಡ ಈ ಹಿಂದೆ ನಾವು ಮಾಡಿದ್ವಿ. ಆ ಡ್ರಗ್ ಆಪರೇಷನ್ಗೆ ಸಂಬಂಧಪಟ್ಟಂತೆ ಸದನದಲ್ಲೂ ಕೂಡ ಚರ್ಚೆ ಆಗಿತ್ತು. ಮದ್ಯದ ಬಾಟ್ಲಿಗಳನ್ನು, ಡ್ರಗ್ಸ್ಗಳನ್ನು, ಗಾಂಜಾಗಳನ್ನು ಆನ್ಲೈನ್ ಮುಖಾಂತರವಾಗಿ ಸೇಲ್ ಮಾಡ್ತಾ ಇದ್ದಾರೆ, ಆನ್ಲೈನ್ ಮುಖಾಂತರವಾಗಿ ಅದನ್ನು ಪೆಡ್ಲಿಂಗ್ ಮಾಡ್ತಾ ಇದ್ದಾರೆ, ಅದನ್ನು ಒಂದು ಲೊಕೇಶನಿಂದ ಮತ್ತೊಂದು ಲೊಕೇಶನ್ಗೆ ಕಳಿಸ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯಾದಂಥ ಪೋರ್ಟರ್ಗಾಗಿರ್ಬೋದು, ಆ ಒಂದು ಆನ್ಲೈನ್ನಲ್ಲಿ ಅದನ್ನು ತಲುಪಿಸುವಂಥ ಡೆಲಿವರಿ ಬಾಯ್ಸ್ಗಳಿಗೆ ಅದರಲ್ಲಿ ಏನಿದೆ ಅನ್ನುವಂಥದ್ದೇ ಗೊತ್ತಾಗ್ತಿರಲಿಲ್ಲ. ಸದ್ಯ ಈಗ ಓರ್ವ ರ್ಯಾಪಿಡೋ ಹುಡುಗ, ಪೋರ್ಟರ್ ಮಾಡುವಂಥ ಯುವಕ ರಿಪಬ್ಲಿಕ್ ಕನ್ನಡವನ್ನು ಸಂಪರ್ಕ ಮಾಡ್ತಾರೆ. ಇವತ್ತು ಇದೇ ರೀತಿಯಾದ ಈ ನನಗೊಂದು ಆರ್ಡರ್ ಬಂದಿದೆ, ಒಂದು ಲೊಕೇಶನ್ಗೆ ಈ ರೀತಿಯಾದಂಥ ಒಂದು ಪಾರ್ಸಲ್ನ ತಲುಪಿಸ್ಬೇಕು ಅಂತ ಒಂದು ಆರ್ಡರ್ ಬಂದಿತ್ತು. ಆ ಒಂದು ಚೀಲದಲ್ಲಿ ಆ ಒಂದು ಪೋರ್ಟರ್ನ ಒಂದು ಓಪನ್ ಮಾಡಿದಾಗ ಆ ಒಂದು ಚೀಲದಲ್ಲಿ ಓಪನ್ ಆಗೇ ಇತ್ತದು. ಆ ಒಂದು ಚೀಲದಲ್ಲಿ ಹುಕ್ಕಾ ಪಾಟ್ ಇತ್ತು ಅನ್ನೋಂಥದ್ದನ್ನು ಆತ ತಿಳಿಸ್ತಾನೆ. ಸದ್ಯ ಆತ ಈಗ ಆ ಒಂದು ಲೊಕೇಶನ್ಗೆ ಅದನ್ನು ತಲುಪಿಸೋದಕ್ಕೆ ಹೋಗ್ತಾ ಇರುವಂಥದ್ದು ತಾವು ದೃಶ್ಯಗಳು ನೋಡ್ತಾ ಇದ್ದೀರಿ. ವೈಟ್ ಕಲರ್ನ ಒಂದು ಆ ಹೆಲ್ಮೆಟ್ ಏನು ಧರಿಸಿದ್ದಾರೆ ಯುವಕ, ಆತ ಒಂದು ಪೋರ್ಟರ್ ಮಾಡುವಂಥ ಯುವಕ, ಆತ ಈಗ ಸದ್ಯ ಅದನ್ನು ತಲುಪಿಸೋದಕ್ಕಾಗಿ ಹೋಗ್ತಾ ಇರುವಂಥದ್ದು ತಾವು ದೃಶ್ಯಗಳಲ್ಲಿ ಗಮನಿಸ್ಬೋದು. ನಾವೀಗ ಜಯನಗರದಲ್ಲಿದ್ದೀವಿ. ಹುಳಿಮಾವಿನಲ್ಲಿ ಒಂದು ಪೋರ್ಟರ್ನ ಪಾರ್ಸಲ್ ಬಂದಿತ್ತು ಆತನಿಗೆ. ಅಲ್ಲಿಂದ ಆತ ಅದನ್ನು ತೆಗೆದುಕೊಂಡು ಕೋರಮಂಗಲಕ್ಕೆ ಹೋಗ್ತಾ ಇದ್ದ. ಮಧ್ಯದಾರಿಯಲ್ಲಿ ನಮಗೆ ಸಂಪರ್ಕ ಮಾಡ್ದ, ಹಾಗಾಗಿ ನಾವು ಮಧ್ಯದಾರಿಯಲ್ಲಿ ಆತನಿಗೆ ಹೋಗಿ ಭೇಟಿಯಾಗ್ತೀವಿ. ಆ ಮುಖಾಂತರವಾಗಿ ಆತನನ್ನು ಮಾತನಾಡಿಸಿ ಅಲ್ಲಿಂದ ಈ ಒಂದು ಎಲ್ಲಿಗೆ ಹೋಗಿ ಒಂದು ಲೊಕೇಶನ್ ತಲುಪುತ್ತೆ, ಯಾವ ಅಂಗಡಿಗೆ ಹೋಗಿ ತಲುಪುತ್ತೆ ಅನ್ನೋಂಥದ್ದನ್ನು ಈಗ ಕಾಯ್ದು ನೋಡಬೇಕಾಗಿರುವಂಥದ್ದು. ಲೈವ್ ಆಗಿ ಸತ್ಯವನ್ನು ತೆರೆದಿಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇರುವಂಥದ್ದು. ಆತನೇ ನಮ್ಮ ಸಂಪರ್ಕವನ್ನು ಮಾಡ್ತಾನೆ. ಆಗ ಆತ ನಿಜಕ್ಕೂ ಕೂಡ ನ್ಯೂಸನ್ನು ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕೊಟ್ಟಂಥ ಸ್ಟೋರಿಯನ್ನು, ನಾವು ಕೊಟ್ಟಂಥ ನ್ಯೂಸನ್ನು, ಸುದ್ದಿಯನ್ನು ನೋಡಿ ಎಚ್ಚೆತ್ತುಕೊಂಡು ಆ ಪೋರ್ಟರ್ ಯುವಕ ಈಗ ಅದನ್ನು ಹೇಳ್ತಾ ಇರುವಂಥದ್ದು. ನಿಯರ್ ಬೈ ಒಂದು ಪೊಲೀಸರಿಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಆತ ಆ ಒಂದು ಆರ್ಡರ್ ಕೊಟ್ಟವರಿಗೆ, ಬುಕ್ಕಿಂಗ್ ಮಾಡಿದವ್ರಿಗೆ ಹೇಳಿರ್ತಾನೆ. ಆಗ ಆತನಿಗೆ ಅವಾಚ್ಯವಾಗಿ ಪದಗಳಿಂದ ಅವರು ನಿಂದನೆ ಮಾಡ್ತಾರಂತೆ. ಆ ಬಳಿಕ ಆತ ಅದನ್ನು ತಲುಪಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟಿರುವಂಥದ್ದು. ಅದನ್ನು ತಲುಪಿಸೋಕ್ಕೂ ಮುಂಚೆ ಆತ ಎಚ್ಚೆತ್ತುಕೊಂಡು ನಮಗೆ, ಅಂದರೆ ಆತ ನ್ಯೂಸನ್ನು ನೋಡಿರ್ತಾನೆ, ಹಾಗಾಗಿ ಆತ ನಮ್ಮನ್ನು ಸಂಪರ್ಕ ಮಾಡಿರುವಂಥದ್ದು. ಸದ್ಯ ಈಗ ಆತ ಕೋರಮಂಗಲದವರೆಗೂ ಆ ಒಂದು ಲೊಕೇಶನ್ ಇದೆ ಅನ್ನೋಂಥದ್ದನ್ನು ನಮಗೆ ತಿಳಿಸಿರುವಂಥದ್ದು. ಹಾಗಾಗಿ ಆ ಲೊಕೇಶನ್ಗೆ ಹೋಗ್ತಾ ಇದ್ದಾನೆ. ಸದ್ಯ ನಾವು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿರುವಂಥ ಲೋಕಲ್, ಅಂದರೆ ಆ ವ್ಯಾಪ್ತಿಗೆ ಬರುವಂಥ ಠಾಣಾ ಸಿಬ್ಬಂದಿಗಳು ಕೂಡ ಒಂದು ಸಿಬ್ಬಂದಿಗಳು ಕೂಡ ಇನ್ಫಾರ್ಮೇಷನ್ ಕೊಡುವಂಥ ಪ್ರಯತ್ನ ಕೂಡ ಮಾಡಿದ್ದೀವಿ. ಸದ್ಯ ಅವರು ಕೂಡ ಆ ಸ್ಪಾಟ್ಗೆ ಬರ್ತಾರೆ. ಯಾರದು ಈ ರೀತಿಯಾಗಿ ಹುಕ್ಕಾಪಾಟ್ಗಳನ್ನ ಬಾಡಿಗೆಗೆ ಕೊಡ್ತಾ ಇರುವಂಥದ್ದನ್ನ ನೋಡೋಣ. ಈ ಒಂದು ಸ್ಪಾಟ್ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ. ಯಾರು ಈ ರೀತಿಯಾದಂಥ ದುಷ್ಕೃತ್ಯ ಮಾಡ್ತಾ ಇದ್ದಾರೆ, ಆ ಒಂದು ಹುಕ್ಕಾ ಸೇವನೆಗೆ ಯಾರು ಮಾಡಿಕೊಡ್ತಾ ಇದ್ದಾರೆ. ಕೋರಮಂಗಲ ಟು ಹುಳಿಮಾವದು ಬಾಡಿಗೆಗೆ ಹೋಗಿದೆ. ನ್ಯೂ ಇಯರ್ ಪಾರ್ಟಿ ಸೆಲೆಬ್ರೇಷನ್, ಹುಕ್ಕಾ ಪಾರ್ಟಿ ಮಾಡಿದ್ದಾರೆ. ಮನೆಯಲ್ಲಿ ಕುಳಿತು ಯುವಕರು ಹುಕ್ಕಾ ಪಾರ್ಟಿ ಮಾಡಿದರೆ ಸದ್ಯ ನಾವೀಗ ಅದನ್ನು ತೆರೆದಿಡ್ತಾ ಇದ್ದೀವಿ. ಕಾಯ್ದು ನೋಡೋಣ. ಎಸ್ ರಿಪಬ್ಲಿಕ್ ಕನ್ನಡ ಈ ಒಂದು ಡ್ರಗ್ ಮಾಫಿಯಾದ ವಿರುದ್ಧ ಸಮರವನ್ನೇ ಸಾರಿತ್ತು. ಆ ಡ್ರಗ್ ಮಾಫಿಯಾದ ಚೈನ್ ಲಿಂಕನ್ನು ಕಟ್ ಮಾಡಿ ಅಲ್ಲಿಂದ ಸಾಕ್ಷ್ಯವನ್ನು ತರುವಂಥ ಕೆಲಸವನ್ನು ಕೂಡ ಈ ಹಿಂದೆ ನಾವು ಮಾಡಿದ್ವಿ. ಆ ಡ್ರಗ್ ಆಪರೇಷನ್ಗೆ ಸಂಬಂಧಪಟ್ಟಂತೆ ಸದನದಲ್ಲೂ ಕೂಡ ಚರ್ಚೆ ಆಗಿತ್ತು. ಮದ್ಯದ ಬಾಟ್ಲಿಗಳನ್ನು, ಡ್ರಗ್ಸ್ಗಳನ್ನು, ಗಾಂಜಾಗಳನ್ನು ಆನ್ಲೈನ್ ಮುಖಾಂತರವಾಗಿ ಸೇಲ್ ಮಾಡ್ತಾ ಇದ್ದಾರೆ, ಆನ್ಲೈನ್ ಮುಖಾಂತರವಾಗಿ ಅದನ್ನು ಪೆಡ್ಲಿಂಗ್ ಮಾಡ್ತಾ ಇದ್ದಾರೆ, ಅದನ್ನು ಒಂದು ಲೊಕೇಶನಿಂದ ಮತ್ತೊಂದು ಲೊಕೇಶನ್ಗೆ ಕಳಿಸ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯಾದಂಥ ಪೋರ್ಟರ್ಗಾಗಿರ್ಬೋದು, ಆ ಒಂದು ಆನ್ಲೈನ್ನಲ್ಲಿ ಅದನ್ನು ತಲುಪಿಸುವಂಥ ಡೆಲಿವರಿ ಬಾಯ್ಸ್ಗಳಿಗೆ ಅದರಲ್ಲಿ ಏನಿದೆ ಅನ್ನುವಂಥದ್ದೇ ಗೊತ್ತಾಗ್ತಿರಲಿಲ್ಲ. ಸದ್ಯ ಈಗ ಓರ್ವ ರ್ಯಾಪಿಡೋ ಹುಡುಗ, ಪೋರ್ಟರ್ ಮಾಡುವಂಥ ಯುವಕ ರಿಪಬ್ಲಿಕ್ ಕನ್ನಡವನ್ನು ಸಂಪರ್ಕ ಮಾಡ್ತಾರೆ. ಇವತ್ತು ಇದೇ ರೀತಿಯಾದ ಈ ನನಗೊಂದು ಆರ್ಡರ್ ಬಂದಿದೆ, ಒಂದು ಲೊಕೇಶನ್ಗೆ ಈ ರೀತಿಯಾದಂಥ ಒಂದು ಪಾರ್ಸಲ್ನ ತಲುಪಿಸ್ಬೇಕು ಅಂತ ಒಂದು ಆರ್ಡರ್ ಬಂದಿತ್ತು. ಆ ಒಂದು ಚೀಲದಲ್ಲಿ ಆ ಒಂದು ಪೋರ್ಟರ್ನ ಒಂದು ಓಪನ್ ಮಾಡಿದಾಗ ಆ ಒಂದು ಚೀಲದಲ್ಲಿ ಓಪನ್ ಆಗೇ ಇತ್ತದು. ಆ ಒಂದು ಚೀಲದಲ್ಲಿ ಹುಕ್ಕಾ ಪಾಟ್ ಇತ್ತು ಅನ್ನೋಂಥದ್ದನ್ನು ಆತ ತಿಳಿಸ್ತಾನೆ. ಸದ್ಯ ಆತ ಈಗ ಆ ಒಂದು ಲೊಕೇಶನ್ಗೆ ಅದನ್ನು ತಲುಪಿಸೋದಕ್ಕೆ ಹೋಗ್ತಾ ಇರುವಂಥದ್ದು ತಾವು ದೃಶ್ಯಗಳು ನೋಡ್ತಾ ಇದ್ದೀರಿ. ವೈಟ್ ಕಲರ್ನ ಒಂದು ಆ ಹೆಲ್ಮೆಟ್ ಏನು ಧರಿಸಿದ್ದಾರೆ ಯುವಕ, ಆತ ಒಂದು
ಪೋರ್ಟರ್ ಮಾಡುವಂಥ ಯುವಕ ಆತ ಈಗ ಸದ್ಯ ಅದನ್ನು ತಲುಪಿಸೋದಕ್ಕಾಗಿ ಹೋಗ್ತಾ ಇರುವಂಥದ್ದು ತಾವು ದೃಶ್ಯಗಳಲ್ಲಿ ಗಮನಿಸಬಹುದು. ನಾವೀಗ ಜಯನಗರದಲ್ಲಿದ್ದೀವಿ. ಹುಳಿಮಾವಿನಲ್ಲಿ ಒಂದು ಪೋರ್ಟರ್ನ ಪಾರ್ಸಲ್ ಬಂದಿತ್ತು ಆತನಿಗೆ. ಅಲ್ಲಿಂದ ಆತ ಅದನ್ನು ತೆಗೆದುಕೊಂಡು ಕೋರಮಂಗಲಕ್ಕೆ ಹೋಗ್ತಾ ಇದ್ದ. ಮಧ್ಯದಾರಿಯಲ್ಲಿ ನಮಗೆ ಸಂಪರ್ಕ ಮಾಡ್ದ, ಹಾಗಾಗಿ ನಾವು ಮಧ್ಯದಾರಿಯಲ್ಲಿ ಆತನಿಗೆ ಹೋಗಿ ಭೇಟಿಯಾಗ್ತೀವಿ. ಆ ಮುಖಾಂತರವಾಗಿ ಆತನನ್ನು ಮಾತನಾಡಿಸಿ ಅಲ್ಲಿಂದ ಈ ಒಂದು ಎಲ್ಲಿಗೆ ಹೋಗಿ ಒಂದು ಲೊಕೇಶನ್ ತಲುಪುತ್ತೆ, ಯಾವ ಅಂಗಡಿಗೆ ಹೋಗಿ ತಲುಪುತ್ತೆ ಅನ್ನೋಂಥದ್ದನ್ನು ಈಗ ಕಾಯ್ದು ನೋಡಬೇಕಾಗಿರುವಂಥದ್ದು. ಲೈವ್ ಆಗಿ ಸತ್ಯವನ್ನು ತೆರೆದಿಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇರುವಂಥದ್ದು. ಆತನೇ ನಮ್ಮ ಸಂಪರ್ಕವನ್ನು ಮಾಡ್ತಾನೆ. ಆಗ ಆತ ನಿಜಕ್ಕೂ ಕೂಡ ನ್ಯೂಸನ್ನು ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕೊಟ್ಟಂಥ ಸ್ಟೋರಿಯನ್ನು, ನಾವು ಕೊಟ್ಟಂಥ ನ್ಯೂಸನ್ನು, ಸುದ್ದಿಯನ್ನು ನೋಡಿ ಎಚ್ಚೆತ್ತುಕೊಂಡು ಆ ಪೋರ್ಟರ್ ಯುವಕ ಈಗ ಅದನ್ನು ಹೇಳ್ತಾ ಇರುವಂಥದ್ದು. ನಿಯರ್ ಬೈ ಒಂದು ಪೊಲೀಸರಿಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಆತ ಆ ಒಂದು ಆರ್ಡರ್ ಕೊಟ್ಟವರಿಗೆ, ಬುಕ್ಕಿಂಗ್ ಮಾಡಿದವ್ರಿಗೆ ಹೇಳಿರ್ತಾನೆ. ಆಗ ಆತನಿಗೆ ಅವಾಚ್ಯವಾಗಿ ಪದಗಳಿಂದ ಅವರು ನಿಂದನೆ ಮಾಡ್ತಾರಂತೆ. ಆ ಬಳಿಕ ಆತ ಅದನ್ನು ತಲುಪಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟಿರುವಂಥದ್ದು. ಅದನ್ನು ತಲುಪಿಸೋಕ್ಕೂ ಮುಂಚೆ ಆತ ಎಚ್ಚೆತ್ತುಕೊಂಡು ನಮಗೆ, ಅಂದರೆ ಆತ ನ್ಯೂಸನ್ನು ನೋಡಿರ್ತಾನೆ, ಹಾಗಾಗಿ ಆತ ನಮ್ಮನ್ನು ಸಂಪರ್ಕ ಮಾಡಿರುವಂಥದ್ದು. ಸದ್ಯ ಈಗ ಆತ ಕೋರಮಂಗಲದವರೆಗೂ ಆ ಒಂದು ಲೊಕೇಶನ್ ಇದೆ ಅನ್ನೋಂಥದ್ದನ್ನು ನಮಗೆ ತಿಳಿಸಿರುವಂಥದ್ದು. ಹಾಗಾಗಿ ಆ ಲೊಕೇಶನ್ಗೆ ಹೋಗ್ತಾ ಇದ್ದಾನೆ. ಸದ್ಯ ನಾವು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿರುವಂಥ ಲೋಕಲ್, ಅಂದರೆ ಆ ವ್ಯಾಪ್ತಿಗೆ ಬರುವಂಥ ಠಾಣಾ ಸಿಬ್ಬಂದಿಗಳು ಕೂಡ ಒಂದು ಇನ್ಫಾರ್ಮೇಷನ್, ಆ ಸಿಬ್ಬಂದಿಗಳು ಕೂಡ ಇನ್ಫಾರ್ಮೇಷನ್ ಕೊಡುವಂಥ ಪ್ರಯತ್ನ ಕೂಡ ಮಾಡಿದ್ದೀವಿ. ಸದ್ಯ ಅವರು ಕೂಡ ಆ ಸ್ಪಾಟ್ಗೆ ಬರ್ತಾರೆ. ಯಾರದು ಈ ರೀತಿಯಾಗಿ ಹುಕ್ಕಾಪಾಟ್ಗಳನ್ನ ಬಾಡಿಗೆಗೆ ಕೊಡ್ತಾ ಇರುವಂಥದ್ದನ್ನ ನೋಡೋಣ. ಈ ಒಂದು ಸ್ಪಾಟ್ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ. ಯಾರು ಈ ರೀತಿಯಾದಂಥ ದುಷ್ಕೃತ್ಯ ಮಾಡ್ತಾ ಇದ್ದಾರೆ, ಆ ಒಂದು ಹುಕ್ಕಾ ಸೇವನೆಗೆ ಯಾರು ಮಾಡಿಕೊಡ್ತಾ ಇದ್ದಾರೆ. ಕೋರಮಂಗಲ ಟು ಹುಳಿಮಾವದು ಬಾಡಿಗೆಗೆ ಹೋಗಿದೆ. ನ್ಯೂ ಇಯರ್ನಲ್ಲಿ ನ್ಯೂ ಇಯರ್ ಪಾರ್ಟಿ ಸೆಲೆಬ್ರೇಷನ್, ಹುಕ್ಕಾ ಪಾರ್ಟಿ ಮಾಡಿದ್ದಾರೆ. ಮನೆಯಲ್ಲಿ ಕುಳಿತು ಯುವಕರು ಹುಕ್ಕಾ ಪಾರ್ಟಿ ಮಾಡಿದರೆ ಸದ್ಯ ನಾವೀಗ ಅದನ್ನು ತೆರೆದಿಡ್ತಾ ಇದ್ದೀವಿ. ಕಾಯ್ದು ನೋಡೋಣ. ಎಸ್, ರಿಪಬ್ಲಿಕ್ ಕನ್ನಡ ಈ ಒಂದು ಡ್ರಗ್ ಮಾಫಿಯಾದ ವಿರುದ್ಧ ಸಮರವನ್ನೇ ಸಾರಿತ್ತು. ಆ ಡ್ರಗ್ ಮಾಫಿಯಾದ ಚೈನ್ ಲಿಂಕನ್ನು ಕಟ್ ಮಾಡಿ ಅಲ್ಲಿಂದ ಸಾಕ್ಷ್ಯವನ್ನು ತರುವಂಥ ಕೆಲಸವನ್ನು ಕೂಡ ಈ ಹಿಂದೆ ನಾವು ಮಾಡಿದ್ವಿ. ಆ ಡ್ರಗ್ ಆಪರೇಷನ್ಗೆ ಸಂಬಂಧಪಟ್ಟಂತೆ ಸದನದಲ್ಲೂ ಕೂಡ ಚರ್ಚೆ ಆಗಿತ್ತು. ಮದ್ಯದ ಬಾಟ್ಲಿಗಳನ್ನು, ಡ್ರಗ್ಸ್ಗಳನ್ನು, ಗಾಂಜಾಗಳನ್ನು ಆನ್ಲೈನ್ ಮುಖಾಂತರವಾಗಿ ಸೇಲ್ ಮಾಡ್ತಾ ಇದ್ದಾರೆ, ಆನ್ಲೈನ್ ಮುಖಾಂತರವಾಗಿ ಅದನ್ನು ಪೆಡ್ಲಿಂಗ್ ಮಾಡ್ತಾ ಇದ್ದಾರೆ, ಅದನ್ನು ಒಂದು ಲೊಕೇಶನಿಂದ ಮತ್ತೊಂದು ಲೊಕೇಶನ್ಗೆ ಕಳಿಸ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯಾದಂಥ ಪೋರ್ಟರ್ಗಾಗಿರ್ಬೋದು, ಆ ಒಂದು ಆನ್ಲೈನ್ನಲ್ಲಿ ಅದನ್ನು ತಲುಪಿಸುವಂಥ ಡೆಲಿವರಿ ಬಾಯ್ಸ್ಗಳಿಗೆ ಅದರಲ್ಲಿ ಏನಿದೆ ಅನ್ನುವಂಥದ್ದೇ ಗೊತ್ತಾಗ್ತಿರಲಿಲ್ಲ. ಸದ್ಯ ಈಗ ಓರ್ವ ರ್ಯಾಪಿಡೋ ಹುಡುಗ, ಪೋರ್ಟರ್ ಮಾಡುವಂಥ ಯುವಕ ರಿಪಬ್ಲಿಕ್ ಕನ್ನಡವನ್ನು ಸಂಪರ್ಕ ಮಾಡ್ತಾರೆ. ಇವತ್ತು ಇದೇ ರೀತಿಯಾಗಿ ನನಗೆ ಒಂದು ಆರ್ಡರ್ ಬಂದಿದೆ, ಒಂದು ಲೊಕೇಶನ್ಗೆ ಈ ರೀತಿಯಾದಂಥ ಒಂದು ಪಾರ್ಸಲ್ನ ತಲುಪಿಸ್ಬೇಕು ಅಂತ ಒಂದು ಆರ್ಡರ್ ಬಂದಿತ್ತು. ಆ ಒಂದು ಚೀಲದಲ್ಲಿ ಆ ಒಂದು ಪೋರ್ಟರ್ನ ಒಂದು ಓಪನ್ ಮಾಡಿದಾಗ ಆ ಒಂದು ಚೀಲದಲ್ಲಿ ಓಪನ್ ಆಗೇ ಇತ್ತದು. ಆ ಒಂದು ಚೀಲದಲ್ಲಿ ಹುಕ್ಕಾ ಪಾಟ್ ಇತ್ತು ಅನ್ನುವಂಥದ್ದನ್ನು ಆತ ತಿಳಿಸ್ತಾನೆ. ಸದ್ಯ ಆತ ಈಗ ಆ ಒಂದು ಲೊಕೇಶನ್ಗೆ ಅದನ್ನು ತಲುಪಿಸೋದಕ್ಕೆ ಹೋಗ್ತಾ ಇರುವಂಥದ್ದು. ತಾವು ದೃಶ್ಯಗಳು ನೋಡ್ತಾ ಇದ್ದೀರಿ. ವೈಟ್ ಕಲರ್ನ ಒಂದು ಆ ಹೆಲ್ಮೆಟ್ ಏನು ಧರಿಸಿದ್ದಾರೆ ಯುವಕ, ಆತ ಒಂದು ಪೋರ್ಟರ್ ಮಾಡುವಂಥ ಯುವಕ, ಆತ ಈಗ ಸದ್ಯ ಅದನ್ನು ತಲುಪಿಸೋದಕ್ಕಾಗಿ ಹೋಗ್ತಾ ಇರುವಂಥದ್ದು. ತಾವು ದೃಶ್ಯಗಳಲ್ಲಿ ಗಮನಿಸಬಹುದು. ನಾವೀಗ ಜಯನಗರದಲ್ಲಿದ್ದೀವಿ. ಹುಳಿಮಾವಿನಲ್ಲಿ ಒಂದು ಪೋರ್ಟರ್ನ ಪಾರ್ಸಲ್ ಬಂದಿತ್ತು ಆತನಿಗೆ. ಅಲ್ಲಿಂದ ಆತ ಅದನ್ನು ತೆಗೆದುಕೊಂಡು ಕೋರಮಂಗಲಕ್ಕೆ ಹೋಗ್ತಾ ಇದ್ದ. ಮಧ್ಯದಾರಿಯಲ್ಲಿ ನಮಗೆ ಸಂಪರ್ಕ ಮಾಡ್ದ, ಹಾಗಾಗಿ ನಾವು ಮಧ್ಯದಾರಿಯಲ್ಲಿ ಆತನಿಗೆ ಹೋಗಿ ಭೇಟಿಯಾಗ್ತೀವಿ. ಆ ಮುಖಾಂತರವಾಗಿ ಆತನನ್ನು ಮಾತನಾಡಿಸಿ ಅಲ್ಲಿಂದ ಈ ಒಂದು ಎಲ್ಲಿಗೆ ಹೋಗಿ ಒಂದು ಲೊಕೇಶನ್ ತಲುಪುತ್ತೆ, ಯಾವ ಅಂಗಡಿಗೆ ಹೋಗಿ ತಲುಪುತ್ತೆ ಅನ್ನೋಂಥದ್ದನ್ನು ಈಗ ಕಾಯ್ದು ನೋಡಬೇಕಾಗಿರುವಂಥದ್ದು. ಲೈವ್ ಆಗಿ ಸತ್ಯವನ್ನು ತೆರೆದಿಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇರುವಂಥದ್ದು. ಆತನೇ ನಮ್ಮ ಸಂಪರ್ಕವನ್ನು ಮಾಡ್ತಾನೆ. ಆಗ ಆತ ನಿಜಕ್ಕೂ ಕೂಡ ನ್ಯೂಸನ್ನು ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕೊಟ್ಟಂಥ ಸ್ಟೋರಿಯನ್ನು, ನಾವು ಕೊಟ್ಟಂಥ ನ್ಯೂಸನ್ನು, ಸುದ್ದಿಯನ್ನು ನೋಡಿ ಎಚ್ಚೆತ್ತುಕೊಂಡು ಆ ಪೋರ್ಟರ್ ಯುವಕ ಈಗ ಅದನ್ನು ಹೇಳ್ತಾ ಇರುವಂಥದ್ದು. ನಿಯರ್ ಬೈ ಒಂದು ಪೊಲೀಸರಿಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಆತ ಆ ಒಂದು ಆರ್ಡರ್ ಕೊಟ್ಟವರಿಗೆ, ಬುಕ್ಕಿಂಗ್ ಮಾಡಿದವ್ರಿಗೆ ಹೇಳಿರ್ತಾನೆ. ಆಗ ಆತನಿಗೆ ಅವಾಚ್ಯವಾಗಿ ಪದಗಳಿಂದ ಅವರು ನಿಂದನೆ ಮಾಡ್ತಾರಂತೆ. ಆ ಬಳಿಕ ಆತ ಅದನ್ನು ತಲುಪಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟಿರುವಂಥದ್ದು. ಅದನ್ನು ತಲುಪಿಸೋಕ್ಕೂ ಮುಂಚೆ ಆತ ಎಚ್ಚೆತ್ತುಕೊಂಡು ನಮಗೆ, ಅಂದರೆ ಆತ ನ್ಯೂಸನ್ನು ನೋಡಿರ್ತಾನೆ, ಹಾಗಾಗಿ ಆತ ನಮ್ಮನ್ನು ಸಂಪರ್ಕ ಮಾಡಿರುವಂಥದ್ದು. ಸದ್ಯ ಈಗ ಆತ ಕೋರಮಂಗಲದವರೆಗೂ ಆ ಒಂದು ಲೊಕೇಶನ್ ಇದೆ ಅನ್ನೋಂಥದ್ದನ್ನು ನಮಗೆ ತಿಳಿಸಿರುವಂಥದ್ದು. ಹಾಗಾಗಿ ಆ ಲೊಕೇಶನ್ಗೆ ಹೋಗ್ತಾ ಇದ್ದಾನೆ. ಸದ್ಯ ನಾವು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿರುವಂಥ ಲೋಕಲ್, ಅಂದರೆ ಆ ವ್ಯಾಪ್ತಿಗೆ ಬರುವಂಥ ಠಾಣಾ ಸಿಬ್ಬಂದಿಗಳು ಕೂಡ ಒಂದು ಇನ್ಫಾರ್ಮೇಷನ್, ಆ ಸಿಬ್ಬಂದಿಗಳು ಕೂಡ ಇನ್ಫಾರ್ಮೇಷನ್ ಕೊಡುವಂಥ ಪ್ರಯತ್ನ ಕೂಡ ಮಾಡಿದ್ದೀವಿ. ಸದ್ಯ ಅವರು ಕೂಡ ಆ ಸ್ಪಾಟ್ಗೆ ಬರ್ತಾರೆ. ಯಾರದು ಈ ರೀತಿಯಾಗಿ ಹುಕ್ಕಾಪಾಟ್ಗಳನ್ನ ಬಾಡಿಗೆಗೆ ಕೊಡ್ತಾ ಇರುವಂಥದ್ದನ್ನ
ನೋಡೋಣ ಈ ಒಂದು ಸ್ಪಾಟ್ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ. ಯಾರು ಈ ರೀತಿಯಾದಂಥ ದುಷ್ಕೃತ್ಯ ಮಾಡ್ತಾ ಇದ್ದಾರೆ, ಆ ಒಂದು ಹುಕ್ಕಾ ಸೇವನೆಗೆ ಯಾರು ಮಾಡಿಕೊಡ್ತಾ ಇದ್ದಾರೆ. ಕೋರಮಂಗಲ ಟು ಹುಳಿಮಾವದು ಬಾಡಿಗೆಗೆ ಹೋಗಿದೆ. ನ್ಯೂ ಇಯರ್ ಪಾರ್ಟಿ ಸೆಲೆಬ್ರೇಷನ್ ಹುಕ್ಕಾ ಪಾರ್ಟಿ ಮಾಡಿದ್ದಾರೆ. ಮನೆಯಲ್ಲಿ ಕುಳಿತು ಯುವಕರು ಹುಕ್ಕಾ ಪಾರ್ಟಿ ಮಾಡಿದರೆ ಸದ್ಯ ನಾವೀಗ ಅದನ್ನು ತೆರೆದಿಡ್ತಾ ಇದ್ದೀವಿ. ಕಾಯ್ದು ನೋಡೋಣ.